ನಮಸ್ಕಾರ. ಮತದಾರ ಪಟ್ಟಿಯ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ SIR ಇದರಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಶುರುವಾಗ್ತಾ ಇದೆ. ಏನಂತಂದರೆ ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸೋದು ಹೇಗೆ ಅಂತ. ಇದ್ರ ಬಗ್ಗೆ ಚುನಾವಣಾ ಆಯೋಗ ನಿಜವಾದಂತಹ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಗೊಂದಲ ನಿರ್ಮಾಣ ಆಗಿದೆ. ಸರ್, ಹೊಸದಾಗಿ ಯಾರ್ದಾದ್ರು ಹೆಸರನ್ನ ಸೇರಿಸ್ಬೇಕು ಅಂದರೆ ಏನು ಮಾಡಬೇಕು ಸರ್? ಈಗ ಹೊಸದಾಗಿ ಯಾರಾದರೂ ಮತದಾರ ಪಟ್ಟಿಯಲ್ಲಿ ಬರಬೇಕಂದ್ರೆ ಫಾರಮ್ ನಂಬರ್ 6 ಅಂತ ಇರುತ್ತೆ. ಅದನ್ನು ಫಿಲ್ ಮಾಡಿಬಿಟ್ಟು ಕನ್ಸರ್ನ್ಡ್ ಏನು BLOಗಳು ಇರ್ತಾರೆ ಅವರಿಗೆ ಅದನ್ನು ಕೊಡಬೇಕಾಗತ್ತೆ. ಸೊ ಒಂದ್ಸಲ ಅದು BLOಗಳಿಗೆ ಕೊಟ್ಟ ಮೇಲೆ ಅವರು ಅದನ್ನು ತಗೊಂಡೋಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಬಟ್ ಈಗ ನಮಗೆ BLOಗಳು ಅಂದರೆ ಏನು ಚುನಾವಣಾ ಆಯೋಗದಿಂದ ಏನಿದ್ದಾರೆ ಅವರು ಹೇಳ್ತಾ ಇರೋದು ಏನಂದರೆ, ನಮಗೆ ನಿರ್ದೇಶನ ಇದೆ, ನಾವು ಈಗ ಯಾವುದೇ ಹೊಸದಾಗಿ ಸೇರ್ಪಡೆಯಾಗುವಂಥ ವಿವರಗಳನ್ನು ಯಾರು ಮತದಾರಕ್ಕೆ ಕೊಡ್ತಾ ಇಲ್ಲ. ಆ್ಯಕ್ಚುಲಿ ಯಾರಿಗೂ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅದನ್ನು ಅವರು ಕೊಡ್ತಾ ಇಲ್ಲ. ಅಕಸ್ಮಾತ್ ಯಾರಾದರೂ ಕೊಟ್ಟರೆ ಅವರು ಅದನ್ನು ಫಿಲ್ ಮಾಡಿಬಿಟ್ಟು ಅವರಿಗೆ BLOಗಳಿಗೆ ಕೊಡಬೇಕಾಗುತ್ತೆ. ಅವರು ಏನು ಒಂದು ಡ್ರಾಫ್ಟ್ ರೋಲ್ ಅಂತ ಏನು ಹೇಳ್ತಾರೆ, ಅದು ಪ್ರಕಟ ಆದಮೇಲೆ ಅದನ್ನು ಅವರು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೇಕು. ಆಗಸ್ಟ್ 17 ಆದರೆ ಬಟ್ ಈಗೇನಾಗ್ತಾ ಇದೆ, ಯಾರಿಗೂ ಕೊಡದೇ ಇರೋದ್ರಿಂದ ಅವ್ರಿಗೇನಾಗ್ತಾ ಇದೆ, ಅವ್ರು ಹೇಳ್ತಾ ಇರೋದು ಇಲ್ಲ ನಮಗೆ ನಿರ್ದೇಶನ ಇದೆ, ಆಗಸ್ಟ್ 17 ಆದಮೇಲೆ ಆಗ್ತಿದೆ. ಮತ್ತೆ ಆತಂಕ ಕೂಡ ಆಗ್ತಿದೆ ಹೊಸದಾಗಿ ಮತದಾರ ಪಟ್ಟಿಗೆ ಸೇರುವಂಥದ್ದು. ಏನಂದರೆ ನಮ್ಮ ಹೆಸರು ಇಲ್ಲ, ಆಮೇಲೆ ನಮ್ಮನ್ನು ಸೇರಿಸ್ಕೊಳ್ತಾರೋ ಇಲ್ವೋ ಅನ್ನುವಂಥ ಭಯ ಆತಂಕ ಕಾಡ್ತಾ ಇದೆ. ಅದಕ್ಕೆ ನಾನು ಈ ಪ್ರಶ್ನೆ ಇಲ್ಲ, ಖಂಡಿತವಾಗ್ಲು ಇದು ಭಾಳ ಅದು ಫೀಲ್ಡಲ್ಲಿ ತಾವೇನು ಹೇಳಿದ್ರಿ ಇದೇ ಥರ ಆಗ್ತಾ ಇದೆ. ಹಾಗಾಗಿ ಅವರು ಏನಾದರೂ ತಮಗೆ ಕೊಡಲಿಲ್ಲ ಅಂದರೆ ಒಂದು ಡ್ರಾಫ್ಟ್ ಇದು ಮತದಾರರ ಪಟ್ಟಿ ಹೊರಗೆ ಬಂದ ಮೇಲೆ ಸೊ ಆವಾಗ ಹೋಗಿ BLOಗಳು ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅದನ್ನು ಪಟ್ಟಿ ಕೊಟ್ಬಿಟ್ಟು ಅದನ್ನು ಏನೊಂದು ನಾವು ಎನ್ಯುಮರೇಷನ್ ಫಾರಮ್ ಫಿಲ್ ಮಾಡಿ ಅವ್ರಿಗೆ ಕೊಟ್ಟರೆ ಅವರು ಅದನ್ನು ತೊಗೊಂಡ್ಬಿಟ್ಟು ಆವಾಗ ಅವರು ಆರಾಮಾಗೂ ಇರ್ತಾರೆ, ಅದನ್ನು ಅಪ್ಲೋಡ್ ಮಾಡ್ತಾರೆ. ಸೊ ಇದು ಜನಗಳ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಇದು ಹೊಸದಾಗ ಮತದಾರರು ಏನು ಸೇರ್ಪಡೆ ಆಗಬೇಕಂತಾರೆ ಅವರು ತುಂಬ ಜಾಸ್ತಿ ಫಾಲೋ ಮಾಡಿ ನೋಡಬೇಕಾಗತ್ತೆ ಅವ್ರ ಹೆಸರು. ಸೊ ದಟ್ ಯಾವುದೇ ಕಾರಣಕ್ಕೂ ಪಟ್ಟಿಯಿಂದ ಏನು ಪಟ್ಟಿಗೆ ಸೇರ್ಪಡೆ ಆಗೋದು ಅವ್ರ ಕೆಲಸ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಅವರು ಫೋಕಸ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿವರೆಗೂ ಚುನಾವಣಾ ಆಯೋಗ ಅಧಿಕೃತವಾಗಿ ನೋಡಿ ಹೊಸದಾಗಿ ಮತದಾರ ಪಟ್ಟಿಗೆ ಸೇರುವಂಥವ್ರಿಗೆ ಇನ್ನೂ ಕೂಡ ಅರ್ಜಿಯನ್ನು ನಾವು ಬಿಡುಗಡೆ ಮಾಡಿಲ್ಲ, BLOಗಳಿಗೆ ಕೊಟ್ಟಿಲ್ಲ. ಈ ಪ್ರಾಸೆಸ್ ಮುಗಿದ ಮೇಲೆ 2002ರ SIR ಈಗೇನು ನಡೀತಿದೆ, ಈ ಪ್ರಾಸೆಸ್ ಮುಗಿದ ಮೇಲೆ ನಾವು ಹೊಸ ಮತದಾರರಿಗೆ ಅರ್ಜಿಯನ್ನು ಬಿಡ್ತೀವಿ. ಆ ನಂತರದಲ್ಲಿ ನೀವು ತುಂಬಿ ನಮಗೆ ಕೊಡಿ ಅಂತ ಒಂದು ಕ್ಲಿಯರ್ ಆಗಿ ಮೆಸೇಜನ್ನು ಕೊಟ್ಟಿಲ್ಲ. ಅಲ್ಲ, ಇದು ಅದೇ ಅದು ಆ್ಯಕ್ಚುಲಿ ಗೈಡ್ಲೈನ್ ಪ್ರಕಾರ ನೋಡಿದ್ರೆ ಅವರು ಫಾರ್ಮ್ ಕೊಡಬೇಕು, ಅದನ್ನು ಹೊಸ ಮತದಾರರು ತುಂಬಬೇಕು, BLOಗಳು ಇಟ್ಕೋಬೇಕು. ಇದು ಚುನಾವಣಾ ಆಯೋಗದ ಮ್ಯಾನ್ಯುಯಲ್ ಪ್ರಕಾರ ಇರೋದು. ಬಟ್ ಏನಾಗಿದೆ, ಈಗ ಅದು ಆಗ್ತಾ ಇಲ್ಲ. ಸೊ ಈಗ ನಾವು ಅದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದರೂ ಕೂಡ ಅದು ಸಮಸ್ಯೆಗಳು ಬಗೆಹರಿಯಲ್ಲ. ಆಗಸ್ಟ್ 17ನೇ ತಾರೀಕು ಒಂದು ಡ್ರಾಫ್ಟ್ ರೋಲ್ ಅಂತ ರಿಲೀಸ್ ಮಾಡ್ತಾರೆ. ಅದಾದಮೇಲೆ BLOಗಳು ಆರಾಮಾಗಿರ್ತಾರೆ. ಹಾಗಾಗಿ ಸಂಬಂಧಪಟ್ಟಿರುವಂಥ ಹೊಸದಾಗಿ ಯಾರು ಸೇರ್ಪಡೆ ಆಗಬೇಕಂತಿರ್ತಾರೋ ಅವರೆಲ್ಲ BLOಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. BLOಗಳನ್ನ ಆವಾಗ ಫಿಲ್ ಮಾಡಬೇಕು. ಬರೀ ಫಿಲ್ ಮಾಡೋದಲ್ಲ, ಫಿಲ್ ಮಾಡಾದ್ಮೇಲೆ ಅವರೊಂದು ಅಕ್ನಾಲೇಜ್ಮೆಂಟ್ ಲೆಟರ್ ಅಂತ ಕೊಡ್ತಾರೆ, ಅದನ್ನು ಇಟ್ಕೋಬೇಕಾಗತ್ತೆ. ಆಮೇಲೆ BLOಗಳು ಬರೀ ಫಿಲ್ ಮಾಡಿದರೆ ಮುಗಿಯಲ್ಲ, ಅದನ್ನು ಅವ್ರು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಏನು ಕೇಂದ್ರ ಚುನಾವಣಾ ಆಯೋಗದ ಒಂದು ಸಾಫ್ಟ್ವೇರ್ಗೆ ಏನಿರುತ್ತೆ ಅದನ್ನು ಅವರು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಾದ್ಮೇಲೆ ಅವ್ರದ್ದು ಕೆಲಸ ಮುಗಿಯುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.